ಮೊಬೈಲ್ ಫೋನ್ ಅನ್ನ ಇದೀಗ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಅನೇಕ ಮಾಹಿತಿಗಳು ಸಿಗಬಹುದು ಅನ್ನೋ ನಿರೀಕ್ಷೆ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಇದೆ. ಹೀಗಾಗಿ ಇದೀಗ ಬುರುಡೆ ಗ್ಯಾಂಗ್ನ ಸೀಕ್ರೆಟ್ಗಳು ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಈ ಗ್ಯಾಂಗ್ ಹೇಗೆ ಒಬ್ಬರಿಗೊಬ್ಬರು ಸಂಪರ್ಕದಲ್ಲಿದ್ರು, ಎಲ್ಲೆಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತರವನ್ನ ರೂಪಿಸಿದ್ರು, ಚಿನ್ನಯ್ಯನಿಗೆ ಯಾರೆಲ್ಲ ಸಂಪರ್ಕದಲ್ಲಿದ್ರು ಅನ್ನೋದ್ರ ಬಗ್ಗೆ ಇದೀಗ ಎಸ್ಐಟಿ ಜಪ್ತಿ ಮಾಡಿರುವ ಮೊಬೈಲ್ನಲ್ಲಿ ಮಾಹಿತಿಗಳು ಲಭ್ಯ ಆಗೋ ಸಾಧ್ಯತೆ ಇದೆ. ಇನ್ನು ಚಿನ್ನಯ್ಯನ ಮೊಬೈಲ್ನಿಂದ ಬುರುಡೆ ಗ್ಯಾಂಗ್ಗೆ ಇದೀಗ ಆತಂಕ ಹೆಚ್ಚಾಗಿದೆ. ಯಾವಾಗ ಮೊಬೈಲ್ ಫೋನ್ ಅನ್ನ ಜಪ್ತಿ ಮಾಡಿದ್ರೋ ಈ ಗ್ಯಾಂಗ್ಗೆ ಸಹಜವಾಗಿ ಆತಂಕ ಹೆಚ್ಚಾಗಿದೆ. ಚಿನ್ನಯ್ಯನ ಮೊಬೈಲ್ ಅನ್ನ ಜಾಲಾಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಚಾರಣೆ ವೇಳೆ ಮೊಬೈಲ್ ನನ್ನ ಬಳಿ ಇಲ್ಲ ಅಂತ ಹೇಳಿ ಚಿನ್ನಯ್ಯ ಹೇಳಿದಂತೆ ಈಗ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ. ಮೊಬೈಲ್ ಜೊತೆಯಲ್ಲೇ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕಿದೆ ಎಸ್ಐಟಿ ಟೀಮ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಚಿನ್ನಯ್ಯನ ಮೊಬೈಲ್ ಅನ್ನ ಇದೀಗ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ಗ್ಯಾಂಗ್ ಪ್ರಾರಂಭಿಕ ಹಂತದಲ್ಲಿ ಒಬ್ರಿಗೊಬ್ರಿಗೆ ಸಂಬಂಧವೇ ಇಲ್ಲ, ಸಂಪರ್ಕವೇ ಇಲ್ಲ ಅಂತ ಹೇಳ್ತಿದ್ರು. ಇದೀಗ ತನಿಖೆ ಪ್ರಗತಿ ಆದಂತೆಲ್ಲ ಹೇಗೆ ತಿಮರೋಡಿ ಅವರ ಮನೆ ಈ ಇಡೀ ಗ್ಯಾಂಗ್ಗೆ ಹೆಡ್ ಕ್ವಾರ್ಟರ್ಸ್ ಆಗಿತ್ತು ಅನ್ನೋದು ಕೂಡ ಬಯಲಿಗೆ ಬರ್ತಾ ಇದೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಹೌದು ಸ್ಮಿತಾ, ಪ್ರಮುಖವಾಗಿ ಆತ ಆಶ್ರಯ ಪಡೆದಿರುವಂತದ್ದು ಎರಡು ಮನೆಗಳಲ್ಲಿ. ಒಂದು ಮೋಹನ್ ಶೆಟ್ಟಿ ಅವರ ಮನೆ, ಮತ್ತೊಂದು ಬಲಭಾಗಕ್ಕೆ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ. ಹೀಗಾಗಿ ಈ ಮನೆಯಲ್ಲಿ ಆತನಿಗೆ ಸಂಬಂಧಿಸಿದಂತೆ ಏನಾದ್ರೂ ವಸ್ತುಗಳು ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಏನು ಶೋಧ ಕಾರ್ಯ ಮಾಡಿದ್ರು. ಎರಡೂ ಕಡೆ ಕೂಡ ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು. ಅಂದ್ರೆ ಒಂದ್ ಕಡೆ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ, ಮತ್ತೊಂದ್ ಕಡೆ ತಿಮರೋಡಿ ಅವರ ಮನೆಯಲ್ಲಿ, ಎರಡೂ ಕಡೆ ಕೂಡ ಈಗಾಗಲೇ ಶೋಧ ಕಾರ್ಯ ನಡೀತಾ ಇದೆ. ಎರಡೂ ಮನೆಯಲ್ಲೂ ಕೂಡ ಒಂದಷ್ಟು ವಸ್ತುಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಆತನಿಗೆ ಅಂದ್ರೆ ಚಿನ್ನಯ್ಯನಿಗೆ ಸೇರಿದಂತಹ ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗುವಂತದ್ದು. ಮೊಬೈಲ್ ಸಿಕ್ಕಿದ್ರೆ ಬಹುತೇಕ ಮೊಬೈಲ್ ನಲ್ಲಿ ಇರುವಂತದ್ದು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸಾಕ್ಷಿಗಳು ಮೊಬೈಲ್ ನಲ್ಲೂ ಕೂಡ ಇರುತ್ತೆ. ಆ ಒಂದು ಮೊಬೈಲ್ ಅನ್ನುವಂಥದ್ದು ಈ ಒಂದು ಪ್ರಕರಣದ ಪ್ರಮುಖ ಘಟ್ಟ ಆಗುತ್ತೆ. ಅಂದ್ರೆ ಆ ಒಂದು ಮೊಬೈಲ್ ನಲ್ಲಿ ಆತ ಯಾರಿಗೆಲ್ಲ ಕಾಲ್ ಮಾಡಿದ್ದ, ಈ ಹಿಂದೆ ಯಾರಿಗೆಲ್ಲ ಕಾಲ್ ಮಾಡಿದ್ದ, ಮತ್ತು ಈ ಒಂದು ಪ್ರಕರಣ ನಡೀತಾ ಇತ್ತಲ್ಲ, ಅಂದ್ರೆ ಉತ್ಖನನ ಪ್ರಕ್ರಿಯೆ ಆಗ್ಬೋದು ಅಥವಾ ಈ ಹಿಂದಿನ ವಿಚಾರಣೆ ಆಗಿರೋದು, ಅಂತ ಸಂದರ್ಭದಲ್ಲಿ ಆತ ಕೇವಲ ಸಾಕ್ಷಿ ಆಗಿದ್ದ. ಆ ಸಂದರ್ಭದಲ್ಲಿ ವಕೀಲರ ಜೊತೆ ಬರ್ತಾ ಇದ್ದ, ವಕೀಲರ ಜೊತೆ ಹೋಗ್ತಾ ಇದ್ದ, ಹಾಗೆ ಹೋಗಿ ಉಳಿದುಕೊಂಡಿರುವಂತದ್ದು ಈ ಎರಡು ಮನೆಗಳಲ್ಲಿ. ಹೀಗಾಗಿ ಈ ಎರಡು ಮನೆಗಳಲ್ಲಿ ಶೋಧ ಕಾರ್ಯ ನಡೆಸುತ್ತಿರುವಂತದ್ದು, ಮೊಬೈಲ್ ಕೂಡ ಸಿಕ್ಕಿರುವಂತದ್ದು. ಆ ಸಂದರ್ಭದಲ್ಲಿ ಆತ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದ, ಅಂದ್ರೆ ಉತ್ಖನನ ಸಂದರ್ಭದಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದ, ಜೊತೆಗೆ ಉತ್ಖನನಕ್ಕೂ ಮೊದಲು ಆತ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದ, ಯಾರಾದ್ರೂ ಪ್ರಭಾವಿಗಳ ಜೊತೆ ಕಾಂಟ್ಯಾಕ್ಟ್ ಇದ್ನ, ಈ ರೀತಿಯಾದಂತಹ ಒಂದಷ್ಟು ಅಂಶಗಳು ಆ ಮೊಬೈಲ್ ನಲ್ಲಿ ಇರುತ್ತೆ. ಜೊತೆಗೆ ಈ ಹಿಂದೆ ಅಂದ್ರೆ ಬಹಳ ಅಂದ್ರೆ ತಿಂಗಳುಗಳ ಹಿಂದೆ ಆಗಿರೋದು, ವರ್ಷಗಳ ಹಿಂದೆ ಆಗಿರೋದು, ಕಾಲ್ ಮಾಡಿದ್ದು ಅದು ಡಿಲೀಟ್ ಆಗಿರಬಹುದು, ಅದನ್ನ ರಿಟ್ರೀವ್ ಮಾಡಿ ಯಾರ ಜೊತೆ ಈ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ಆತನ ಮೊಬೈಲ್ ಅನ್ನು ವಶಕ್ಕೆ ಪಡೆದ್ರೆ ಬಹುತೇಕ ವಿಚಾರಗಳು ಮೊಬೈಲ್ ನಲ್ಲಿ ಇರುವುದನ್ನುವಂಥದ್ದು ಪಕ್ಕ. ಹೀಗಾಗಿ ಮೊಬೈಲ್ ಅನ್ನು ವಶಕ್ಕೆ ಪಡೆದಿರುವಂತದ್ದು, ಅದರಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಜೊತೆಗೆ ಆತನಿಗೆ ಸಂಬಂಧಿಸಿದಂತೆ ಇತರ ವಸ್ತುಗಳು ಈ ಎರಡು ಮನೆಗಳಲ್ಲಿ ಇರಬಹುದಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಪ್ರಮುಖವಾಗಿ ಮೋಹನ್ ಶೆಟ್ಟಿ ಮತ್ತು ಮಹೇಶ್ ಶೆಟ್ಟಿ ಅವರ ಮನೆಗಳಲ್ಲಿ ಎರಡೂ ಕಡೆಗಳಲ್ಲಿ ಕೂಡ ವಾಸ ಇದ್ದ. ಹೀಗಾಗಿ ಎರಡೂ ಮನೆಗಳಲ್ಲಿ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಇನ್ನೊಂದು ವಿಚಾರ ಏನಂದ್ರೆ ಮಹೇಶ್ ಶೆಟ್ಟಿ ಅವರ ಮನೆಯ ಏನು ಸಿಸಿಟಿವಿ ಏನಿದೆ ಅದರ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಸದ್ಯ ಏನು ಮುಂದೆ ಅವರು ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಅಂದ್ರೆ ಸಿಸಿಟಿವಿ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದ್ರೆ ಅದರಲ್ಲಿ ಬಹುತೇಕ ಅಂಶಗಳು ಗೊತ್ತಾಗುತ್ತೆ. ಅಂದ್ರೆ ಈತ ಎಷ್ಟೊತ್ತಿಗೆ ಈ ಮನೆಗೆ ಬರ್ತಾ ಇದ್ದ, ಎಷ್ಟು ಗಂಟೆಗೆ. ದಿನೇಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಇದೆ. ಸಿಸಿಟಿವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾದ ಮೊಬೈಲ್ ಫೋನ್ ಅನ್ನ ಇದೀಗ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಅನೇಕ ಮಾಹಿತಿಗಳು ಸಿಗಬಹುದು ಅನ್ನೋ ನಿರೀಕ್ಷೆ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಇದೆ. ಹೀಗಾಗಿ ಇದೀಗ ಬುರುಡೆ ಗ್ಯಾಂಗ್ನ ಸೀಕ್ರೆಟ್ಗಳು ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಈ ಗ್ಯಾಂಗ್ ಹೇಗೆ ಒಬ್ಬರಿಗೊಬ್ಬರು ಸಂಪರ್ಕದಲ್ಲಿದ್ರು, ಎಲ್ಲೆಲ್ಲ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತರವನ್ನ ರೂಪಿಸಿದ್ರು, ಚಿನ್ನಯ್ಯನಿಗೆ ಯಾರೆಲ್ಲ ಸಂಪರ್ಕದಲ್ಲಿದ್ರು ಅನ್ನೋದ್ರ ಬಗ್ಗೆ ಇದೀಗ ಎಸ್ಐಟಿ ಜಪ್ತಿ ಮಾಡಿರುವ ಮೊಬೈಲ್ನಲ್ಲಿ ಮಾಹಿತಿಗಳು ಲಭ್ಯ ಆಗೋ ಸಾಧ್ಯತೆ ಇದೆ. ಇನ್ನು ಚಿನ್ನಯ್ಯನ ಮೊಬೈಲ್ನಿಂದ ಬುರುಡೆ ಗ್ಯಾಂಗ್ಗೆ ಇದೀಗ ಆತಂಕ ಹೆಚ್ಚಾಗಿದೆ. ಯಾವಾಗ ಮೊಬೈಲ್ ಫೋನ್ ಅನ್ನ ಜಪ್ತಿ ಮಾಡಿದ್ರೋ ಈ ಗ್ಯಾಂಗ್ಗೆ ಸಹಜವಾಗಿ ಆತಂಕ ಹೆಚ್ಚಾಗಿದೆ.
ಚಿನ್ನಯ್ಯನ ಮೊಬೈಲ್ ಅನ್ನ ಜಾಲಾಡಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ವಿಚಾರಣೆ ವೇಳೆ ಮೊಬೈಲ್ ನನ್ನ ಬಳಿ ಇಲ್ಲ ಅಂತ ಹೇಳಿ ಚಿನ್ನಯ್ಯ ಹೇಳಿದ್ನಂತೆ. ಈಗ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ. ಮೊಬೈಲ್ ಜೊತೆಯಲ್ಲೇ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕಿದೆ ಎಸ್ಐಟಿ ಟೀಮ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಚಿನ್ನಯ್ಯನ ಮೊಬೈಲ್ ಅನ್ನ ಇದೀಗ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಈ ಗ್ಯಾಂಗ್ ಪ್ರಾರಂಭಿಕ ಹಂತದಲ್ಲಿ ಒಬ್ರಿಗೊಬ್ರಿಗೆ ಸಂಬಂಧವೇ ಇಲ್ಲ, ಸಂಪರ್ಕವೇ ಇಲ್ಲ ಅಂತ ಹೇಳ್ತಿದ್ರು. ಇದೀಗ ತನಿಖೆ ಪ್ರಗತಿ ಆದಂತೆಲ್ಲ ಹೇಗೆ ತಿಮರೋಡಿ ಅವರ ಮನೆ ಈ ಇಡೀ ಗ್ಯಾಂಗ್ಗೆ ಹೆಡ್ ಕ್ವಾರ್ಟರ್ಸ್ ಆಗಿತ್ತು ಅನ್ನೋದು ಕೂಡ ಬಯಲಿಗೆ ಬರ್ತಾ ಇದೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಹೌದು ಸ್ಮಿತಾ, ಪ್ರಮುಖವಾಗಿ ಆತ ಆಶ್ರಯ ಪಡೆದಿರುವಂತದ್ದು ಎರಡು ಮನೆಗಳಲ್ಲಿ. ಒಂದು ಮೋಹನ್ ಶೆಟ್ಟಿ ಅವರ ಮನೆ, ಮತ್ತೊಂದು ಬಲಭಾಗಕ್ಕೆ ಇರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆ. ಹೀಗಾಗಿ ಈ ಮನೆಯಲ್ಲಿ ಆತನಿಗೆ ಸಂಬಂಧಿಸಿದಂತೆ ಏನಾದ್ರೂ ವಸ್ತುಗಳು ಇರಬಹುದು ಅನ್ನುವಂತ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಏನು ಶೋಧ ಕಾರ್ಯ ಮಾಡಿದ್ರು. ಎರಡೂ ಕಡೆ ಕೂಡ ಶೋಧ ಕಾರ್ಯ ನಡೆಸ್ತಾ ಇರುವಂತದ್ದು. ಅಂದ್ರೆ ಒಂದ್ ಕಡೆ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ, ಮತ್ತೊಂದ್ ಕಡೆ ತಿಮರೋಡಿ ಅವರ ಮನೆಯಲ್ಲಿ, ಎರಡೂ ಕಡೆ ಕೂಡ ಈಗಾಗಲೇ ಶೋಧ ಕಾರ್ಯ ನಡೀತಾ ಇದೆ. ಎರಡೂ ಮನೆಯಲ್ಲೂ ಕೂಡ ಒಂದಷ್ಟು ವಸ್ತುಗಳು ಸಿಕ್ಕಿದೆ ಅನ್ನುವಂತ ಮಾಹಿತಿ. ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಯಲ್ಲಿ ಆತನಿಗೆ ಅಂದ್ರೆ ಚಿನ್ನಯ್ಯನಿಗೆ ಸೇರಿದಂತಹ ಆಂಡ್ರಾಯ್ಡ್ ಮೊಬೈಲ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗುವಂತದ್ದು. ಮೊಬೈಲ್ ಸಿಕ್ಕಿದ್ರೆ ಬಹುತೇಕ ಮೊಬೈಲ್ ನಲ್ಲಿ ಇರುವಂತದ್ದು ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಸಾಕ್ಷಿಗಳು ಮೊಬೈಲ್ ನಲ್ಲೂ ಕೂಡ ಇರುತ್ತೆ. ಆ ಒಂದು ಮೊಬೈಲ್ ಅನ್ನುವಂಥದ್ದು ಈ ಒಂದು ಪ್ರಕರಣದ ಪ್ರಮುಖ ಘಟ್ಟ ಆಗುತ್ತೆ. ಅಂದ್ರೆ ಆ ಒಂದು ಮೊಬೈಲ್ ನಲ್ಲಿ ಆತ ಯಾರಿಗೆಲ್ಲ ಕಾಲ್ ಮಾಡಿದ್ದ, ಈ ಹಿಂದೆ ಯಾರಿಗೆಲ್ಲ ಕಾಲ್ ಮಾಡಿದ್ದ, ಮತ್ತು ಈ ಒಂದು ಪ್ರಕರಣ ನಡೀತಾ ಇತ್ತಲ್ಲ, ಅಂದ್ರೆ ಉತ್ಖನನ ಪ್ರಕ್ರಿಯೆ ಆಗ್ಬೋದು ಅಥವಾ ಈ ಹಿಂದಿನ ವಿಚಾರಣೆ ಆಗಿರೋದು, ಅಂತ ಸಂದರ್ಭದಲ್ಲಿ ಆತ ಕೇವಲ ಸಾಕ್ಷಿ ಆಗಿದ್ದ. ಆ ಸಂದರ್ಭದಲ್ಲಿ ವಕೀಲರ ಜೊತೆ ಬರ್ತಾ ಇದ್ದ, ವಕೀಲರ ಜೊತೆ ಹೋಗ್ತಾ ಇದ್ದ, ಹಾಗೆ ಹೋಗಿ ಉಳಿದುಕೊಂಡಿರುವಂತದ್ದು ಈ ಎರಡು ಮನೆಗಳಲ್ಲಿ. ಹೀಗಾಗಿ ಈ ಎರಡು ಮನೆಗಳಲ್ಲಿ ಶೋಧ ಕಾರ್ಯ ನಡೆಸ್ತಿರುವಂತದ್ದು, ಮೊಬೈಲ್ ಕೂಡ ಸಿಕ್ಕಿರುವಂತದ್ದು. ಆ ಸಂದರ್ಭದಲ್ಲಿ ಆತ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದ, ಅಂದ್ರೆ ಉತ್ಖನನ ಸಂದರ್ಭದಲ್ಲಿ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದ, ಜೊತೆಗೆ ಉತ್ಖನನಕ್ಕೂ ಮೊದಲು ಆತ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದ, ಯಾರಾದ್ರೂ ಪ್ರಭಾವಿಗಳ ಜೊತೆ ಕಾಂಟ್ಯಾಕ್ಟ್ ಇದ್ನ, ಈ ರೀತಿಯಾದಂತಹ ಒಂದಷ್ಟು ಅಂಶಗಳು ಆ ಮೊಬೈಲ್ ನಲ್ಲಿ ಇರುತ್ತೆ. ಜೊತೆಗೆ ಈ ಹಿಂದೆ ಅಂದ್ರೆ ಬಹಳ ಅಂದ್ರೆ ತಿಂಗಳುಗಳ ಹಿಂದೆ ಆಗಿರೋದು, ವರ್ಷಗಳ ಹಿಂದೆ ಆಗಿರೋದು, ಕಾಲ್ ಮಾಡಿದ್ದು ಅದು ಡಿಲೀಟ್ ಆಗಿರಬಹುದು, ಅದನ್ನ ರಿಟ್ರೀವ್ ಮಾಡಿ ಯಾರ ಜೊತೆ ಈ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅನ್ನುವಂಥದ್ದು ಗೊತ್ತಾಗುತ್ತೆ. ಹೀಗಾಗಿ ಆತನ ಮೊಬೈಲ್ ಅನ್ನು ವಶಕ್ಕೆ ಪಡೆದ್ರೆ ಬಹುತೇಕ ವಿಚಾರಗಳು ಮೊಬೈಲ್ ನಲ್ಲಿ ಇರುವುದನ್ನುವಂಥದ್ದು ಪಕ್ಕ. ಹೀಗಾಗಿ ಮೊಬೈಲ್ ಅನ್ನು ವಶಕ್ಕೆ ಪಡೆದಿರುವಂತದ್ದು, ಅದರಲ್ಲಿ ಒಂದಷ್ಟು ಪರಿಶೀಲನೆಯನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಜೊತೆಗೆ ಆತನಿಗೆ ಸಂಬಂಧಿಸಿದಂತೆ ಇತರ ವಸ್ತುಗಳು ಈ ಎರಡು ಮನೆಗಳಲ್ಲಿ ಇರಬಹುದಾ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಪ್ರಮುಖವಾಗಿ ಮೋಹನ್ ಶೆಟ್ಟಿ ಮತ್ತು ಮಹೇಶ್ ಶೆಟ್ಟಿ ಅವರ ಮನೆಗಳಲ್ಲಿ ಎರಡೂ ಕಡೆಗಳಲ್ಲಿ ಕೂಡ ವಾಸ ಇದ್ದ. ಹೀಗಾಗಿ ಎರಡೂ ಮನೆಗಳಲ್ಲಿ ಕೂಡ ಶೋಧ ಕಾರ್ಯ ನಡೀತಾ ಇದೆ. ಇನ್ನೊಂದು ವಿಚಾರ ಏನಂದ್ರೆ ಮಹೇಶ್ ಶೆಟ್ಟಿ ಅವರ ಮನೆಯ ಏನು ಸಿಸಿಟಿವಿ ಏನಿದೆ ಅದರ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಸದ್ಯ ಏನು ಮುಂದೆ ಅವರು ವಶಕ್ಕೆ ಪಡೆಯುವಂತ ಸಾಧ್ಯತೆ ಇದೆ. ಅಂದ್ರೆ ಸಿಸಿಟಿವಿ ಹಾರ್ಡ್ ಡಿಸ್ಕ್ ವಶಕ್ಕೆ ಪಡೆದ್ರೆ ಅದರಲ್ಲಿ ಬಹುತೇಕ ಅಂಶಗಳು ಗೊತ್ತಾಗುತ್ತೆ. ಅಂದ್ರೆ ಈತ ಎಷ್ಟೊತ್ತಿಗೆ ಈ ಮನೆಗೆ ಬರ್ತಾ ಇದ್ದ, ಎಷ್ಟು ಗಂಟೆಗೆ. ದಿನೇಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಅಪ್ಡೇಟ್ಸ್ ಇದೆ. ಸಿಸಿಟಿವಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ